ಊಟದ ಜೊತೆ ಬಡಿಸೋದಕ್ಕೆ ಅಥವಾ ಸಂಜೆ ತಿಂಡಿಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಥರ ಬಹಳ ಸುಲಭವಾಗಿ ರುಚಿಕರವಾಗಿ ಪನ್ನೀರ್ ಟಿಕ್ಕಾ ಫ್ರೈ ಮಾಡೋಣ ಬನ್ನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಳ್ಬೇಕು. ಆಮೇಲೆ ಅದಕ್ಕೆ 1 ಟೇಬಲ್ ಚಮಚ ಬಿಸಿ ಬಿಸಿ ಎಣ್ಣೆ, ಇನ್ನೇನು ಕುದಿಯೋ ಥರ ಇರೋ ಬಿಸಿ ಎಣ್ಣೆನ ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ಹೀಗೆ ಕಲಿಸ್ಕೊಳ್ಬೇಕು. ನೀವು ಇದರ ಬದಲಾಗಿ ಕಾರ್ನ್ಫ್ಲೋರನ್ನು ಹಾಕ್ಬೋದು. ಕಾರ್ನ್ಫ್ಲೋರ್ ಅಂದರೆ ಬಿಳಿ ಇರುತ್ತಲ್ಲ, ಜೋಳದ ಹಿಟ್ಟು ಬೆಳ್ಳಗಿರುತ್ತೆ ಅದು. ಅಥವಾ ಈ ರೀತಿ ಕಡಲೆ ಹಿಟ್ಟನ್ನು ತಗೊಂಡು ಎಣ್ಣೆ ಹಾಕಿ ಕಲಿಸ್ಕೊಂಡು ಉಪಯೋಗಿಸ್ಬೋದು, ಎರಡರಲ್ಲಿ ಒಂದು. ಆಮೇಲೆ ಅದಕ್ಕೆ 1.5 ಟೀ ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಟೀ ಚಮಚ ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಬೀಜದ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಜೊತೆಗೆ 1/4 ಟೀ ಚಮಚದಷ್ಟು ಚಾಟ್ ಮಸಾಲ, ದೊಡ್ಡ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪು, 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ರೆ ಸರಿಯಾಗತ್ತೆ. ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೇಬಲ್ ಚಮಚದಷ್ಟು ಗಟ್ಟಿಯಾಗಿರೋ ಮೊಸರು, 1.5 ಟೇಬಲ್ ಚಮಚ ಹಾಕಿದ್ರೂ ಸಾಕಾಗುತ್ತೆ. ತೆಳ್ಳಗಿದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಗಟ್ಟಿ ಇದ್ದರೆ ಮಾತ್ರ 2 ಟೇಬಲ್ ಚಮಚ ಹಾಕಿ. ಹಾಗೆ 1 ಟೇಬಲ್ ಚಮಚದಷ್ಟು ಕಸೂರಿ ಮೇಥಿನ ಸಹ ಹಾಕ್ಕೊಂಡೆ. ಇವೆಲ್ಲದನ್ನು ಈಗ ಈ ರೀತಿ ಕಲಿಸ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಬೋದು, ನಾನು ಹಾಗೆ ಹಾಕಿದ್ದೆ. ಆನಂತರ 200 ಗ್ರಾಮು ಪನ್ನೀರನ್ನು ಈ ರೀತಿ ಚೂರುಗಳನ್ನಾಗಿ ಮಾಡಿಕೊಂಡು ಇದರಲ್ಲಿ ಹಾಕಿ ಹೀಗೆ ಚೆನ್ನಾಗಿ ಕಲಸಿ ಒಂದು 30 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ನೀವು ಯಾವ ಆಕಾರಕ್ಕೆ ಬೇಕಾದರೂ ಪನ್ನೀರನ್ನು ಪೀಸ್ಗಳನ್ನಾಗಿ ಚೂರುಗಳನ್ನಾಗಿ ಮಾಡ್ಕೊಳ್ಬೋದು. ಆನಂತರ ನಾನಿಲ್ಲಿ ಇದನ್ನು ಫ್ರೈ ಮಾಡೋದಕ್ಕೆ ಏರ್ ಫ್ರೈಯರ್ ಬಳಸ್ತಾ ಇದ್ದೀನಿ. ಮೊದಲಿಗೆ 180 ಡಿಗ್ರಿಯಲ್ಲಿ 3 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಆನಂತರ ಆ ಟ್ರೇನಲ್ಲಿ ಈ ಮಸಾಲೆಯಲ್ಲಿ ನೆಂದಿರುತ್ತಲ್ಲ ಆ ಪನ್ನೀರ್ ಚೂರುಗಳನ್ನು ಒಂದೇ ಲೆಕ್ಕ ಹರಡಿ ಇಟ್ಟು ಆನಂತರ 5 ನಿಮಿಷ 180 ಡಿಗ್ರಿಯಲ್ಲಿ ಪುನಃ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಗರೋ ಗ್ಯಾಲಕ್ಸಿ ಡಿಜಿಟಲ್ ಏರ್ ಫ್ರೈಯರ್ ಬಳಸ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ಈ ರೀತಿ ಪನ್ನೀರನ್ನು ತಿರುವಿ ಹಾಕಿ ಅದರ ಇನ್ನೊಂದು ಭಾಗಕ್ಕೂ ಸಹ ನಾವೀಗಾಗಲೇ ಕಲಸಿರೋ ಮಿಶ್ರಣ ಏನಿತ್ತಲ್ಲ ಅದನ್ನು ಹಚ್ಚುತ್ತಾ ಇದ್ದೀನಿ. ನೋಡಿ, ಹಚ್ಚಿ ಆಯಿತು. ಪುನಃ ಈಗ ಇದನ್ನು ಇಟ್ಟು 180 ಡಿಗ್ರಿನಲ್ಲಿ ಮತ್ತೆ 5 ನಿಮಿಷ ಏರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದರೆ ಎರಡೂ ಬದಿಯೂ ಚೆನ್ನಾಗಿ ಮಸಾಲೆ ಕೋಟಿಂಗ್ ಆಗುತ್ತೆ, ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಆನಂತರ ಮೇಲಿಂದ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಬಡಿಸಿದ್ರೆ ಆಯಿತು. ಬಹಳ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಖಂಡಿತ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.